ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಅಫ್ಕೋರ್ಸ್ ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಿಮ್ಮೆಲ್ಲರ ಅಪಾರ ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಇವತ್ತು ಪೆನ್ ಡ್ರೈವ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದ್ದೀವಿ. ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ. ಎಲ್ಲೋ ನಿನ್ನೆ ಮೊನ್ನೆ ನಡೆದ ಹಾಗಿದೆ ಈವೆಂಟ್. ಅಷ್ಟು ಬೇಗ ನಾವು ಟೀಸರ್ ಲಾಂಚಿಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಊಹಿಸಿರಲಿಲ್ಲ. ಹಾಗೆ ಪೆನ್ ಡ್ರೈವ್ ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡಬೇಕಾಗಿಲ್ಲ, ನೀವು ಸಿನಿಮಾನೇ ನೋಡಬೇಕು. ಪೆನ್ ಡ್ರೈವ್ನಲ್ಲಿ ಏನೇನು ಇನ್ಕ್ಲೂಡ್ ಮಾಡಬೇಕೋ ಡೇವಿಡ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಫಸ್ಟ್ ಶಾಟ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಫಸ್ಟ್ ಶಾಟ್ ನೋಡಿ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಸರ್ಪ್ರೈಸ್ ಆದೆ. ಯಾರು ಅಂತಲೇ ಗೊತ್ತಾಗ್ತಿಲ್ಲಲ್ಲ, ಎಲ್ಲ ಪ್ರಶ್ನೆ ಫಸ್ಟು ನನ್ನ ಮೇಲೆ ಬರುತ್ತೆ ಅಂತ. ಸೊ ಓವರ್ ಆಲ್ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲವನ್ನೂ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನಾಗೇಶ್ ಸರ್ ಆಗಿರಬಹುದು, ನಮ್ಮ ಸ್ವಾಮಿ ಸರ್ ಆಗಿರಬಹುದು, ಅಸೋಸಿಯೇಟ್ಸ್ ಆಗಿರಬಹುದು, ಎಲ್ಲರೂ ತುಂಬ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ. ಜೊತೆಗೆ ನಾನು ಹೆಚ್ಚು ಸಮಯ ಕಳೆದಿರುವಂಥದ್ದು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಿಟ್ಟರೆ ಅಫ್ಕೋರ್ಸ್ ನಮ್ಮ ಜೊತೆ ಮಾಡಿದಂತಹ ಕಿಶನ್ ಅವರು. ಆ್ಯಂಡ್ ಅದ್ರ ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ ಶೂಟಿಂಗ್ನಲ್ಲಿ. ಅದಾದ ನಂತರ ನಾನು ಮಾತಾಡೋಕ್ಕೆ ಸಿಕ್ಕಿದ್ದು ಅಥವಾ ನೋಡೋಕ್ಕೆ ಸಿಕ್ಕಿರುವಂಥದ್ದು ರಾಧಿಕಾ ಅವರಾಗಿರ್ಬೋದು, ಅರ್ಚನಾ ಅವರಾಗಿರ್ಬೋದು, ಕರಿ ಸುಬ್ಬು ಸರ್ ಆಗಿರ್ಬೋದು. ಸೊ ಇದೆಲ್ಲ ಒಂದು ನಮ್ಮ ಗ್ರೂಪ್ ಆಫ್ ಏನಂತಾರೆ, ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ. ಇವತ್ತೊಂದು ಪ್ರೆಸ್ ಮೀಟ್ ಅಂತ ಅನ್ಬೇಕಾದ್ರೂ ಕೂಡ ನಾವೆಲ್ಲರೂ ಇಷ್ಟು ಜಾವಿಯಲ್ ಆಗಿ ನಮ್ಮ ಡೇವಿಡ್ ಸರ್ ಕಾಲು ಹೇಳ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಅಷ್ಟು ಕಂಫರ್ಟ್ ಕೊಟ್ಟಿದ್ದಾರೆ ನಮಗೆ ಶೂಟಿಂಗ್ ಸ್ಪಾಟ್ನಲ್ಲಿ. ಸೊ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಹನುಮಂತರಾಜು ಸರ್ ಆಗಿರ್ಬೋದು, ಲಯನ್ ಸರ್ ಆಗಿರ್ಬೋದು, ವೆಂಕಟೇಶ್ ಅವರಾಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇದೇ ರೀತಿಯಾದ ಟೀಮ್ ಎಲ್ಲ ಆರ್ಟಿಸ್ಟ್ಗಳಿಗೂ ಸಿಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಬಿಕಾಸ್ ಸೆಟ್ನಲ್ಲಿ ಏನೂ ಒಂದು ತೊಂದರೆ ಆಗದಿರೋ ಹಾಗೆ ನಮ್ಮೆಲ್ಲರೂ ನೋಡ್ಕೊಂಡಿದ್ದಾರೆ. ಮಕ್ಕಳನ್ನ ಹೇಗೆ ನೋಡ್ಕೋತಾರೋ ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಸೊ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಏನೋ ಸರ್ ಪ್ರಶ್ನೆ ಕೇಳಬೇಕಂತ ವೆಯ್ಟ್ ಮಾಡ್ತಿದ್ದೀರಾ ಇಲ್ವಾ? ಓಕೆ, ನನ್ನ ಪಾತ್ರ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಒಂದು ಸಾಂಗಲ್ಲಿ ಕೂಡ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಕ್ಯಾರೆಕ್ಟರ್. ಒಂದು ವಿಭಿನ್ನವಾದ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ, ನಿಮ್ಮೆಲ್ರಿಗೂ ಇಷ್ಟ ಆಗಬಹುದು. ಅದ್ರ ಜೊತೆಗೆ ಮೊದಲನೇ ಬಾರಿಗೆ ಎಷ್ಟೆಲ್ಲ ಫೈಟ್ ಮಾಡಿ ನಾನು ಒಂದು ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಆಗಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಐ ಆಮ್ ಶ್ಯೂರ್ ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎಲ್ಲರೂ ಅದನ್ನು ತುಂಬ ಇಷ್ಟಪಡ್ತಾರೆ ಆ್ಯಂಡ್ ಪೆನ್ ಡ್ರೈವ್ನ ತುಂಬ ಆದರದಿಂದ ಸ್ವಾಗತಿಸ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಯಾವ ಥರ ಸರ್? ಕ್ಯಾರೆಕ್ಟರ್ ಬಂದು ಪೊಲೀಸು, ತುಂಬ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್. ಸಾಂಗ್ ಯಾಕೆ ಬರುತ್ತೆ, ಹೇಗೆ ಬಂತು ಅನ್ನೋದನ್ನ ನೀವು ಡೇವಿಡ್ ಅವ್ರನ್ನೇ ಕೇಳಬೇಕು. ಸರ್, ಸೆಬೆಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವಲ್ಲಿ ಯಾವ ಪೊಲೀಸ್ ಆಫೀಸರ್ನ ಕೇಳ್ತಿದ್ದೀರಾ ಅಂತ ನಿಮ್ಮ ಮೈಂಡಲ್ಲಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಈ ಒಂದು ಪೊಲೀಸ್ ಆಫೀಸರ್ ತುಂಬ ನಿಷ್ಠೆಯಿಂದ ಕೆಲಸ ಮಾಡುವಂಥ ಪೊಲೀಸ್ ಆಫೀಸರ್. ಆ ಪೊಲೀಸ್ ಆಫೀಸರ್ಗೆ ಯಾವ ರೀತಿಯಾದ ಜೀವನದಲ್ಲಿ ಕಷ್ಟಗಳಾಗಿರ್ಬಹುದು, ಚಾಲೆಂಜಸ್ ಆಗಿರ್ಬೋದು ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ತಂದಂಥ ವಿಷಯ. ನಾನು ಯಾವಾಗ್ಲೂ ಸಣ್ಣ ವಯಸ್ಸಿಂದ ನಾನು ಹೇಳ್ತಾ ಬರ್ತಿದ್ದೆ ನಾನು ಆರ್ಟಿಸ್ಟ್ ಆಗಬೇಕು ಅಂತ. ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡೆಲ್ ಅಂತಂದರೆ ಅದು ಮಾಲಾಶ್ರೀ ಮ್ಯಾಮ್ ಅವರು. ಇನ್ನೊಂದು ವಿಷಯ ಯಾಕೆ ಅವ್ರು ನನಗೆ ಅಷ್ಟೊಂದು ಇಷ್ಟ ಆಗ್ತಾರೆ ಅಂತಂದರೆ, ನನ್ನ ಮತ್ತು ಅವರ ಡೇಟ್ ಆಫ್ ಬರ್ತ್ ಒಂದೇ ಇದೆ. ಅಂದರೆ August 10th ಅವ್ರ ಬರ್ತ್ಡೇ, ಸೊ August 10th ನನ್ನ ಬರ್ತ್ಡೇ. ಸೊ ಇದಕ್ಕೆ ನಾನು ಸ್ಕೂಲಲ್ಲಿ ಇದ್ದಾಗಲೂ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ನಾನು ಅದು ಕಾಲಮಲ್ಲೆಲ್ಲ ಬರ್ತಿತ್ತಲ್ಲ, ಸೊ ಡೇಟ್ ಅಷ್ಟೇ ಸರ್, ಹಂಗೆಲ್ಲ ಕೇಳಬಾರ್ದು, ಸುಮ್ಮನಿರಿ ಸರ್ ನೀವು. ಅವ್ರ ರೋಲ್ ಮಾಡಲು ನಾನು ಸ್ಕೂಲಲ್ಲಿದ್ದೆ. ಆ ಕಾಲಮ್ ಅಂದರೆ ಪೇಪರ್ ಕಾಲಮ್ನಲ್ಲಿ ಯಾವಾಗ್ಲೂ ಬರ್ತ್ಡೇ ವಿಶ್ ಮಾಡಬೇಕಾದ್ರೆ ನೆಕ್ಸ್ಟ್ ನಂದೇ ಬರುತ್ತೆ ಅಂತ ನಾನೊಂದು ಕನಸು ಕಾಣ್ತಾ ಇದ್ದೆ. ಅದೊಂಥರ ಇವತ್ತಿಗೆ ನನಸಾಗಿದೆ. ಆ್ಯಂಡ್ ಅಂಥ ಒಂದು ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ದಂಥವ್ರ ಜೊತೆಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಂದರೆ ಅದು ಸೆಬೆಸ್ಟಿಯನ್ ಡೇವಿಡ್ ಅವರು ನನಗೆ ಕೊಟ್ಟಂತಹ ಒಂದು ವರ. ಬೇರೆ ಯಾರಾದರೂ ಆಗಿದ್ದಿದ್ರೆ ಅದಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ. ಹಿ ಹಸ್ ಟ್ರೀಟೆಡ್ ಅಸ್ ವೆರಿ ವೆಲ್. ಆ್ಯಂಡ್ ಈ ಥರದ್ದೊಂದು ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತನಿಷಾ ಅವರೇ. ಸೊ ಈಗ ಸಿನಿಮಾದ ಮತ್ತೊಂದು ಮುಖ್ಯ
ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್, ಅಂದರೆ ನಿಮ್ಮ ಮುಂದೆ ಬರ್ತಿರೋದು ನನ್ನ ಬಿಗ್ ಬಾಸ್ ಜರ್ನಿ ಆದಮೇಲೆ, ನನ್ನ ಸೀರಿಯಲ್ ಜರ್ನಿ ಆದಮೇಲೆ. ನನ್ನ ಅಂದರೆ ನಾನು ಮಾಡ್ತಿರುವ ಸಾಕಷ್ಟು ಫಿಲ್ಮ್ಗಳಲ್ಲಿ ಇದು ನನ್ನ ಮೊದಲನೆಯ ಟೀಸರ್. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ ಬಿಕಾಸ್ ಅದು ಹೇಗೆ ಹೇಳೋದು ಗೊತ್ತಿಲ್ಲ, ಬಟ್ ಇಟ್ ಈಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಸೊ ಹಾಯ್ ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಫಿಲಿಮಲ್ಲಿ ನಾನು ಮೊದಲನೇ ಫಿಲಿಮಲ್ಲಿ ತನಿಷ್ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಐ ಥಿಂಕ್ ದ್ಯಾಟ್ ಕೇಮ್ ಟು ಮಿ ಎಸ್ ಸರ್ಪ್ರೈಸ್. ಅದ್ರ ಜೊತೆಗೆ ಇನ್ನೂ 2 ಹೀರೋಯಿನ್ಗಳಿದ್ದಾರೆ, ನೀವು ನೋಡಿದ್ದೀರಾ, ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಸೊ ಇಟ್ ಈಸ್ ಇಟ್ ಅದು ಅದು ಅಂಡ್ ಇಟ್ಸ್ ವೆರಿ ಈಸಿ ಫಾರ್ ಹಿಮ್. ಎಲ್ಲೂ ಯಾವುದು ಸೆಕೆಂಡ್ ಟೇಕ್ ಹೋಗೇ ಇಲ್ಲ. ತುಂಬ ಸ್ಪೆಷಲ್ ಆಗಿತ್ತು. ಅದು ಬಿಟ್ಟರೆ ಸ್ಟ್ರಗಲ್ಸು ಇತ್ತು ಸ್ವಲ್ಪ, ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರಲಿಲ್ಲ. ಸೊ ಮಧ್ಯದಲ್ಲಿ ನನ್ನ ಕಾಲ್ ಆ್ಯಕ್ಚುಲಿ ಮುರಿದೋಗಿತ್ತು. ಸೊ ನೀವೊಂದು ಸಾಂಗ್ ನೋಡಿದ್ರಿ, ಸೈಕ್ ಸಾಂಗ್ ಅಂತ. ಅದು ಆ್ಯಕ್ಚುಲಿ ನಾವು ಐಸ್ ಪ್ಯಾಕ್ನ ಇಟ್ಕೊಂಡು, ವಾಕರ್ನ ಇಟ್ಕೊಂಡು ಇಡೀ ಸಾಂಗ್ನ ಡ್ಯಾನ್ಸ್ ಮಾಡಿದ್ದೀನಿ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ತುಂಬ ಖುಷಿ ಆಗುತ್ತೆ ಈ ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಆ್ಯಂಡ್ ಥ್ಯಾಂಕ್ ಯು ತನಿಷಾ, ಬಿಕಾಸ್ ತನಿಷಾ ಅವ್ರು ನನ್ನ ತುಂಬ ಕಂಫರ್ಟಬಲ್ ಮಾಡಿದ್ದಾರೆ. ನಾನು ಯಾವಾಗಲೂ ನರ್ವಸ್ ಆಗಿದ್ದಾಗ ಅಥವಾ ಆ ಥರದ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಇದು ಹೆಂಗೆ ಕಾಣುತ್ತೆ ಟಿ ವಿಲಿ ಅಂತ. ಬಟ್ ಶಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್. ಸೊ ಥ್ಯಾಂಕ್ ಯು ಎವ್ರಿಬಡಿ. ನಾನು ಆ್ಯಕ್ಚುಲಿ ಅವ್ರು ನನಗಿಂತ ತುಂಬ ದೊಡ್ಡವರು ಅಂತ ಅವರೇ ಹೇಳಿದರು, ನಾನು ಹೇಳಿಲ್ಲ. ಬಟ್ ನಾನು ನಿಜವಾಗ್ಲೂ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ದಟ್ ನಾನು ತನಿಷಾ ಅವ್ರ ಜೊತೆ ಒಂದು ಡೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ. ಸೊ ಇನ್ಫ್ಯಾಕ್ಟ್ ಶೂಟಲ್ಲೂ ಐ ಥಿಂಕ್ ನಾನು ಕೆಲವೊಂದು ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ. ಆ್ಯಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿಗೆ ಕರ್ಕೊಂಬರೋರು, ಏನಾಗಲ್ಲ ಮಾಡಿ ಅಂತ. ಸೊ ಫಿಂಗರ್ಸ್ ಕ್ರಾಸ್ಡ್, ಏನಾಗುತ್ತೋ ಗೊತ್ತಿಲ್ಲ, ಬಟ್ ನಾವು ಮಾಡಿದ್ದೀವಿ. ಸೊ ಎಂಜಾಯ್ಡ್. ಆ್ಯಕ್ಚುಲಿ ಕಿಶನ್ ಅವರು ನರ್ವಸ್ ಅಂತ ಅವೆಲ್ಲ ಸುಳ್ಳು. ಅವರೇ ಸ್ಪಿರಿಟಲ್ಲೇ ಅವ್ರು ಬಂದರು ಅಂತಂದರೆ ಟೋಟಲ್ ಟೀಮ್ ಬಂದು ಎನರ್ಜೆಟಿಕ್ ಆಗಿರ್ತದ್ದು. ಇಟ್ಸ್ ಅ ಫ್ಯಾಕ್ಟ್. ಆಮೇಲೆ ಅವ್ರು ಫೈಟ್ ಮಾಡಿದ್ದಾರೆ, ರಿಯಲಿ ಈ ಲೆವೆಲ್ ಫೈಟ್ ಮಾಡ್ತಾ ಇದ್ದಾರೆ. ಇನ್ನೂ 2 ಫೈಟ್ ಇಡ್ತಾ ಇದ್ದೆ ನಾನು, ಬಟ್ ಅಷ್ಟೊತ್ತಿಗೆ ನಾವು ಸುಸ್ತಾಗ್ಬಿಟ್ಟಿದ್ವಿ. ತಿರ್ಗಾ ಫೈಟ್ ಇದ್ರೆ ನನಗೆ ನಿರ್ಮಾಪಕರು ಅಷ್ಟೇ ಶೂಟ್ ಮಾಡಿಬಿಟ್ಟಿರೋರು ಗನ್ ಇಸ್ಕೊಂಡು ತನಿಷಾ ಹತ್ರ. ಹೌದು, ನಿಮ್ಮ ಗನ್ ಇಸ್ಕೊಂಡು ಅವ್ರು ನಂಗೆ ಶೂಟ್ ಮಾಡಿಬಿಟ್ಟಿರೋರು, ಯಾಕಂದ್ರೆ ನನ್ನ ಬಡ್ಜೆಟಲ್ಲಿ ಇರಲಿಲ್ಲ. ಅದು ಅದ್ಭುತವಾದ ಫೈಟು. ನಿಜವಾಗ್ಲೂ ಈಗಿನ ಜನ್ರೇಷನ್ಗೆ ಅವ್ರು ಮಾಡಿರುವಂಥ ಫೈಟು ಒಂದು ಎನರ್ಜೆಟಿಕ್ ಫೈಟು, ಎಲ್ಲರೂ ಖುಷಿಯಾಗುತ್ತೆ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಕಿಶನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಮೇಲೆ ಕೊನೆಯವನಾಗಿ 12ನವನಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಬಹುಶಃ ನಾನು ಅಂದ್ಕೊಳ್ತೀನಿ, ಈ ಪೆನ್ ಡ್ರೈವ್ 24ರಲ್ಲಿ ಯಾವುದೋ ಒಂದು ಪಿಕ್ಚರ್ ಬಿಡುಗಡೆ ಆಯಿತು. ಬಿಡುಗಡೆ ಅಲ್ಲ, ಬೇರೆ ಪೆನ್ ಡ್ರೈವ್. ಬಹುಶಃ ಕ್ಯೂರಿಯಾಸಿಟಿಗೆ ಆದರೂ ಒಂದ್ಸಲ ಈ ಪಿಕ್ಚರ್ ನೋಡಿದ್ರೆ ಜನ, ಯಾಕೆ ಏನಿದೆ ಪೆನ್ ಡ್ರೈವ್ ಎಲ್ಲರಿಗೂ ಗೊತ್ತಾಗಿದೆ, ಆದರೆ ಇದು ಚಿತ್ರದಲ್ಲಿ ಏನು ತೆಗೆದಿದ್ದಾರೆ ಅನ್ನೋದನ್ನು ಜನ ನೋಡ್ತಾ ಇರ್ತಾರೆ. ಅದಕ್ಕೀಗ ಮಾಧ್ಯಮದವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಯಾವ ಪೆನ್ ಡ್ರೈವು ಇದು ಬೇರೆದ, ಇದು ಮಾಧ್ಯಮದವರೆಗೆ ಒಂದು ಸವಾಲಾಗಿ ಕಾಣ್ತಾ ಇದೆ. ನನ್ನ ಇದರಲ್ಲಿ ನೋಡಿದೆ, ನಾನು ಟ್ರೈಲರ್ನ ಬಿಡುಗಡೆ ಮಾಡಿ ನೋಡಿದೆ. ಟ್ರೈಲರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಬಾಸ್ಟಿನ್ ಅಂತೂ ಸಂಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ನಿರ್ಮಾಪಕರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ. ಒಳ್ಳೆಯ ಒಂದು ಯಶಸ್ಸನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೀರಾ. ಭಾಳ ಸೊಗಸಾಗಿ ಹೇಳಿದ್ರು. ಭಾಳ ಊಟದ ಪ್ರಿಯ ಅಂತ ಕಾಣುತ್ತೆ, ಚೆನ್ನಾಗಿ ಊಟ ಹಾಕಿದ್ರು ಅಂತ ಹೇಳ್ಬಿಟ್ಟು ಚೆನ್ನಾಗಿ. ಅದೇ ಅದೆಲ್ಲ ನಿರ್ಮಾಪಕರು ನೋಡಮ್ಮ, ಇದೆಲ್ಲ ನಾವು ಹಿಂದೆ 40-45 ವರ್ಷದಿಂದ ನೋಡ್ತಾ ಇದ್ದೋ. ರಾಜ್ಕುಮಾರ್ ಅವರ ಕಂಪ್ನಿಯಲ್ಲಿ ಆ ಊಟದ ಸಂಭ್ರಮವನ್ನು ನೀವು ಅಲ್ಲಿ ನೋಡಬೇಕಾಗಿತ್ತು.
ಅದೆಲ್ಲ ಮಾಡಬೇಕಾಗಿದ್ದು ನಾವೇ. ಏನು ಮಾಡ್ತೀರ? ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅದನ್ನು ಹೇಳಿದಾಗ ಖುಷಿ ಆಗ್ತು ಅಂತ ನಿರ್ಮಾಪಕರು ಇವತ್ತು ನಮ್ಮ ಜೊತೆ ಇದಾರಲ್ಲ ಅಂತ ಹೇಳ್ಬಿಟ್ಟು ಸಬಾಸ್ಟಿನ್ ಹೇಳಿದ್ರು ಒಂದು ಮಾತು, ನಾವು ಒಂದೇ ಶೆಡ್ಯೂಲ್ನಲ್ಲಿ ಪಿಕ್ಚರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ನಿರ್ಮಾಪಕನಿಗೆ ಅದಿರಬೇಕು, ಏನೋ ಚಟಕ್ಕೆ ತೆವರಿಗೋಸ್ಕರ ಬಂದು ಚಿತ್ರರಂಗಕ್ಕೆ ಬಂದು ಈ ಚಿತ್ರರಂಗವನ್ನು ಹಾಳು ಮಾಡುವಂಥ ಜನ ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ. ಟೈಟ್ಲ್ಗಳು ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಹೇಳೋದಕ್ಕೆ ಅಂತ ಹೇಳಿದ್ರೆ, ನಿನ್ನೆ ಪೋಸ್ಟರ್ ನೋಡಿದೆ, ಯಾವುದೋ ಒಂದು ಪೋಸ್ಟರ್, ಏನು ಟೈಟ್ಲ್, ನಾನೇ ಪೋಲಿ, ನಾನು ಪೋಲಿ. ಜನ ಒಳಗಡೆ ಬರ್ತಾರ? ಯಾರೋ ಬರೋ ಪಡ್ಡೆ ಹುಡುಗರು ಒಂದು 4 ಜನ ಬರ್ಬೋದು, ಬಂದು ನೋಡ್ಕೊಂಡು ಹೋಗ್ಬೋದು. ಸಂಸಾರಸ್ಥರು ಬರೋಕ್ಕಾಗತ್ತ ಆ ಟೈಟ್ಲ್ ಇಟ್ಟರೆ? ಇದು ಸಿನಿಮಾ ರಂಗ ಹಿಂಗೆ ಬಂದಿದೆ. ಇವತ್ತು ಪ್ರತಿ ವಾರ 7-8 ವಾಸಣ್ಣ ನಗ್ತಾ ಇದ್ದಾರೆ, ಚಿತ್ರರಂಗ ಹಿಂಗೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ ಆ ಸಂಭ್ರಮವನ್ನು ಕಂಡಂಥವ್ರು ಅವರು. ಇವತ್ತು ಬೆಳಗ್ಗೆ 6-7 ಚಿತ್ರ ಬಿಡುಗಡೆ ಆಗುತ್ತೆ, ಸಾಯಂಕಾಲ ನೋಡಿದ್ರೆ ಚಿತ್ರಮಂದಿರದಲ್ಲಿ 2-3 ಚಿತ್ರ ಇರುತ್ತೆ. ಇದು ಇದು ಎಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ, ಯಾಕೆ ಹಿಂಗಾಯ್ತು? ನಾವ್ಯಾರು ಪ್ರೇಕ್ಷಕರನ್ನ ಒತ್ತಾಯವಾಗಿ ನಾವು ಕರ್ಕೊಂಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ಬರೋಂಗೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಒಳ್ಳೆ ಚಿತ್ರಗಳನ್ನು ಮಾಡಬೇಕು. ಹಾಗಿದ್ದರೆ ಮಾತ್ರ ಪ್ರೇಕ್ಷಕ ಬರ್ತಾನೆ. ಇವತ್ತು ನೋಡಿ, ನಾನು ಮಾಲಾಶ್ರೀಯವರ ಆ ಫೈಟ್ ನೋಡಿದಾಗ ನನಗೆ ನೆನಪಾಯಿತು, ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ. ಅದಾದಮೇಲೆ ನಾನು ಒಂದು ಪಿಕ್ಚರ್ ಮಾಡಿದೆ ಮಾಲಾಶ್ರೀ ಹಾಕ್ಕೊಂಡು. ಆಗ ಆ್ಯಕ್ಷನ್ ಹೀರೋಯಿನ್ ಅವಳು. ಅವಾಗ ಕೆ ವಿ ರಾಜು ಡೈರೆಕ್ಟ್ರು, ಮಾಲಾಶ್ರೀ ಪಿಕ್ಚರ್ ಮಾಡ್ತಾ ಇದ್ದೀನಿ, ನನಗೆ ನೀವೇ ಡೈರೆಕ್ಟ್ರು, ನೀವು ಕತೆ ಮಾಡಬೇಕು. ಯಾವ ಕತೆ ಮಾಡಬೇಕು ಹೇಳಿದ್ರು. ಇಲ್ಲ, ನನಗೆ ಸಾಂಸಾರಿಕವಾದಂಥ ಒಂದು ಸೋಷಿಯಲ್ ಪಿಕ್ಚರ್ ಮಾಡಬೇಕು, ಜನ ಅದನ್ನು ಮೆಚ್ಕೋಬೇಕು ಅಂತ ಹೇಳಿದ್ರು. ಅವ್ರು ಬೈದರು ನನಗೆ, ನಿಮ್ಗೇನಾದರೂ ಬುದ್ಧಿ ಇದೆಯೇನ್ರಿ? ಅವಳನ್ನ ಹಾಕ್ಕೊಂಡು ನೀವು ಆ್ಯಕ್ಷನು ಹೀರೋಯಿನ್ನ ತಗೊಂಬಂದ್ಬಿಟ್ಟು ಇವತ್ತು ನೀವು ಸಾಂಸಾರಿಕ ಒಂದು ಚಿತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸಾಧ್ಯನಾ? ಜನ ಒಪ್ಕೊಳ್ತಾರ ಅಂತ ಕೇಳಿದ್ರು. ಇಲ್ಲ ಸರ್, ನೀವು ಮಾಡ್ತೀರಾ, ಮಾಡಿ ಅಂದೆ. ನನಗೆ ಆ ನಂಬಿಕೆ ಇದೆ, ಮಾಡ್ತೀನಿ. ಅದೇ ಬೆಳ್ಳಿ ಕಾಲುಗ್ರ. ಇವತ್ತು ಅವರ ಒಂದು ಇದನ್ನು ನೋಡಿದಾಗ ನನಗೆ ಅನ್ನಿಸ್ತು, ಅವತ್ತಿನ ಮಾಲಾಶ್ರೀ ಇನ್ನೂ ಹಂಗೆ ಶಕ್ತಿಯುತವಾಗಿ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದಾರಲ್ಲ, ಭಾಳ ಖುಷಿ ಆಯಿತು. ಇನ್ನೇನು ಮಧ್ಯದಲ್ಲಿ ಬರುತ್ತೆ ಹೋಗುತ್ತೆ, ಅವನ್ನೆಲ್ಲ ನಾವು ಮನಸ್ಸಿಗೆ ಹಾಕಬಾರ್ದು. ಆದರೆ ಸಿನಿಮಾ ಒಂದು ಒಳ್ಳೆಯ ರೀತಿಯಲ್ಲಿ, ನೀವು ಸಿನಿಮಾ ಒಂದೇ ಶೆಡ್ಯೂಲಲ್ಲಿ ಮಾಡಿದ್ದೀರಾ ವೆಂಕಟೇಶ್ ಅವರೇ, ನಾನು ನಿಮಗೊಂದು ಸಲಹೆ ಕೊಡ್ತೀನಿ. ದಯಮಾಡಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದಿರೋ ಅಷ್ಟೇ ಅಚ್ಚುಕಟ್ಟಾಗಿ ಈ ಚಿತ್ರನ ಬಿಡುಗಡೆ ಮಾಡಬೇಕು. ಅದು ಬಹಳ ಮುಖ್ಯ. ಯಾಕೆಂತೇಳಿದ್ರೆ ಮುಂದೆ ಯಾವ್ದು ಬರುತ್ತೆ, ಹಿಂದೆ ಯಾವ್ದು ಬರ್ಬೋದು, ಯಾರ್ಯಾರು ಬರ್ಬೋದು. ಪರಭಾಷೆಯವರು ಇವತ್ತು ಪರಭಾಷೆಯವರ ಹಾವಳಿ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ಯಾನ್ ಇಂಡಿಯಾ ಅಂತ ಬಂದು ಇವತ್ತು ಸುಮಾರು 200-250 ಚಿತ್ರಮಂದಿರಗಳಲ್ಲಿ ಪರಭಾಷೆ ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ. ಗೆಳೆಯರು ಹೇಳಿದ್ರು ಒಂದು ಮಾತು, ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರೈಮ್ ಟೈಮು ಶೋಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದು ಇವತ್ತಿಂದ ಇಲ್ಲ, ಅವತ್ತಿಂದನೂ ಇದೆ, ಇದೇ ಗೋಳು ಅವ್ರದ್ದು. ಅದಕ್ಕೆ ಏನಾದರೂ ಮಾಡಿ ಹದ್ಬಸ್ತಕ್ಕೆ ತರಬೇಕಾದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದಾಗಬೇಕು. ನಾನು ಮೊನ್ನೆ ಕೂಡ ಮಾತಾಡಿದೆ, ಯಾರ ಜೊತೆ, ಮಲ್ಟಿಪ್ಲೆಕ್ಸು ಜ್ಯೋತಿ ಅನ್ನೋರ ಹತ್ರ ನಾನು ಮಾತಾಡಿದಾಗ ಯುದ್ಧಕಾಂಡ ಪಿಕ್ಚರು ನೀವೆಲ್ಲರೂ ನೋಡಿರಬೇಕು. ಯುದ್ಧಕಾಂಡ ಅನ್ನೋ ಒಂದು ಪಿಕ್ಚರ್ನ ಅಜಯ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾದಂಥ ಚಿತ್ರ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಜನ ನೋಡ್ತಾ ಇಲ್ಲ? ಇದೆಲ್ಲ ನಮ್ಮನ್ನು ಕಾಡ್ತಾ ಇದೆ. ಹಿಂದೆ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿದ್ದಾಗ ಅದಕ್ಕೂ ಮುಂಚೆ ವಾರದಲ್ಲಿ 2 ಚಿತ್ರ ಅಥವಾ 3 ಚಿತ್ರಗಳು ಮಾತ್ರ ಬಿಡುಗಡೆ ಆಗಬೇಕಾಗಿತ್ತು. ಅದಕ್ಕೊಂದು ಸ್ಕ್ರೀನ್ ಕಮಿಟಿ ಇಟ್ಟಿದ್ದೆ, ಅದಕ್ಕೆ ನಾನೇ ಚೇರ್ಮನ್ನು. ವಾರಕ್ಕೆ 2 ಪಿಕ್ಚರು, ಹಬ್ಬ ಹರಿದಿನಗಳು ಬಂದರೆ 3 ಪಿಕ್ಚರು. ಸರ್, ನಾನು ಇವತ್ತಿನ ದಿವಸ ನೋಡ್ತಾ ಇದ್ದೀನಿ 9-10 ಪಿಕ್ಚರು ಬಿಡುಗಡೆ ಆಗ್ತಾ ಇದ್ದಾರಲ್ಲ, ಇವರೆಲ್ಲ ಯಾರಿಗೋಸ್ಕರ ಪಿಕ್ಚರ್ ಮಾಡ್ತಾವ್ರೆ? ಯೂಟ್ಯೂಬ್ಗೆ ಅಥವಾ ಮಗದೊಂದಕ್ಕೆ ಯಾವುದಕ್ಕೆ ಮಾಡ್ತಾವ್ರೆ ಇವರು? ಸಾಯಂಕಾಲ ಶೋ ಇಲ್ಲ ಅಂತ ಹೇಳಿದ್ರೆ ಇವ್ರನ್ನೆಲ್ಲ ಯಾರು ಕರೆದಿದ್ದು ಪಿಕ್ಚರ್ ಮಾಡಬನ್ನಿ ಅಂತ? ನಾವೆಲ್ಲ ಕೂರಿಸ್ಕೊಂಡು ಹೇಳ್ತೀವಿ,
ಚಿತ್ರರಂಗ ಹಿಂಗಾಗಿದೆ ನೋಡಿ, ಮುಂದೆ ಪಿಕ್ಚರ್ ಮಾಡಬೇಕಾದ್ರೆ ನೀವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಮಾಡಬೇಕು, ನಿಮ್ಮ ಅನುಭವ ಎಷ್ಟು, ಏನೇನು ಎಲ್ಲ ಹೇಳಿ ಕೇಳಿದ್ರೆ ನೀವ್ಯಾರು ಸರ್ ನಮ್ಮನ್ನು ಕೇಳೋಕ್ಕೆ, ನಮ್ಮ ದುಡ್ಡು ನಮ್ಮ ಕಾಸು ಏನಿರೋದು ಅವ್ರಿಗೆ? ಕೆಲವರು ಚಟಕ್ಕೋಸ್ಕರ ಬರ್ತಾರೆ, ಇನ್ನು ಕೆಲವರು ತೆವಲಿಗೋಸ್ಕರ ಬರ್ತಾರೆ. ಇಂತಹ ನಿರ್ಮಾಪಕರು ಇವತ್ತು ಬಂದು ಅದಕ್ಕೆ ನಿರ್ದೇಶಕರು ಕೂಡ ಅವ್ರ ಜೊತೆನೇ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದಷ್ಟು ಆಸೆ ಹುಟ್ಟಿಸ್ತಾರೆ. 7 ವಲಯ ಇದೆ, ಎಲ್ಲ ವಲಯದಲ್ಲೂ ಬಂದು ಡಿಸ್ಟ್ರಿಬ್ಯೂಷನ್ ತಗೊಂಡು ಹೋಗ್ತಾರೆ. ಟಿ ವಿ ರೈಟ್ಸ್ ಇಷ್ಟಕ್ಕೆ ಹೋಗುತ್ತೆ. ಎಲ್ಲಿ ಹೋಗ್ತಾ ಇದೆ ಟಿ ವಿ ರೈಟ್ಸು? ಟಿ ವಿ ರೈಟ್ಸ್ ಹೋಗಿದ್ದೇನೆ ನಾನು ನೋಡಲಿಲ್ಲ. ಟಿ ವಿ ರೈಟ್ಸು ನಾನೊಂದು ಟಿ ವಿ ರೈಟ್ ಸೇಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಯಾವೊಬ್ಬ ನಿರ್ಮಾಪಕನ ಕೂಡ 2-3 ವರ್ಷದಿಂದ ಯಾರೋ ಬಂದ ಅಂತಾನೆ ಹೇಳಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ನಿಜವಾಗಿ ನಾನು ವೆಂಕಟೇಶ್ ಅವ್ರನ್ನ ಮೆಚ್ಕೊಳ್ತೀನಿ. ನಾನು ಅವ್ರದ್ದೊಂದು ಪಿಕ್ಚರ್ ನೋಡಿದೆ, ಬೇಲಿ ಹೂಗಳು. ಬೇಲಿ ಹೂಗಳು ಆ ಒಂದು ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನೋಡಿದೆ. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಅಂದ್ಕೊಂಡಿದ್ದು ಈ ಚಿತ್ರಕ್ಕೆ ಏನಾದರೂ ಪ್ರಶಸ್ತಿ ಬರ್ಬೋದು ಅವರಿಗೆ ಅಂತ ಹೇಳ್ಬಿಟ್ಟು. ಆದರೆ ಏನೋ ಗೊತ್ತಿಲ್ಲ, ಆಯ್ಕೆ ಸಮಿತಿ ಬಿಟ್ಟಿದ್ದು. ಅವರು ಏನು ತೀರ್ಮಾನ ತಗೊಂಡಿದ್ದರು? ಬೆಸ್ಟ್ ಫಿಲ್ಮ್ ಅಲ್ಲ, ನಮಗೆ ಕೊಡೋದನ್ನು ಕೊಡಬೇಕಾಗಿತ್ತು. ಅದಕ್ಕೆ ಆಗಲೇ ಏನಾದರೂ ಬೆಸ್ಟ್ ಫಿಲಮ್ ಆದರೂ ಬಂತಲ್ಲ, ನಿಮ್ಮ ಹೇಳಿಕೆ ನೋಡ್ಬಿಟ್ಟು ನಾನು ಮಾತಾಡ್ತೀನಿ. ಹಾಗಾಗಿ ವೆಂಕಟೇಶ್ವರ್ ಯಾವತ್ತೂ ಕೂಡ ಚಿತ್ರರಂಗವನ್ನು ಅವಲಂಬನೆ ಮಾಡಿಕೊಂಡೇ ಅದರ ಮೇಲೆ ಅವರು ತಮ್ಮ ಎಲ್ಲ ವ್ಯವಹಾರಗಳನ್ನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಮುಂದೇನೂ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಮ್ಮ ಈ ಚಿತ್ರತಂಡಕ್ಕೆ ನಾಯಕ ನಟಿಯರು ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ವಿಶೇಷವಾಗಿ ಸಬಾಸ್ಟಿನ್ ಒಬ್ಬ ನಿಷ್ಠಾವಂತ ನಿರ್ಮಾಪಕ ಹಾಗೆ ನಿರ್ದೇಶಕ. ಇವತ್ತು ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ನಾನು ಮನಸಾರೆ ಹಾರೈಸ್ತೀನಿ. ಇದಕ್ಕೆ ನಿಮಗೆ ಮಾಧ್ಯಮದ ಮಿತ್ರರು ಆಗಲೇ ಹೇಳಿದಾಗೆ ಅವ್ರು ಯಾವತ್ತೂ ಕೂಡ ನಮ್ಮ ಜೊತೆ ಇರ್ತಾರೆ. ಒಳ್ಳೆಯ ಚಿತ್ರಗಳನ್ನು ಪ್ರೋತ್ಸಾಹಿಸಿದ್ದಾರೆ. ಹಾಗೆಲ್ಲ ಅವರು ಯಾವತ್ತೂ ಕೂಡ ಇದ್ದದ್ದನ್ನು ಇದ್ದಾಗೆ ಹೇಳಬೇಕಾಗಿರೋದು ಅವ್ರ ಧರ್ಮ. ಅದನ್ನು ಕೆಲವು ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಕೆಲವು ಏನೋ ಸಂದರ್ಭ ಏನೇನೋ ಆಗಿರ್ಬೋದು. ಆದರೆ ನಾವು ನಿಮ್ಮ ಮೇಲೆ ಅವಲಂಬನೆ ಆಗಿದ್ದೀವಿ ನಿರ್ಮಾಪಕರು. ನಿಮ್ಮ ಪ್ರೋತ್ಸಾಹ ಈ ಚಿತ್ರಕ್ಕೆ ಅತ್ಯಗತ್ಯ. ಆ ಕೆಲಸ ನೀವು ಮಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ಮತ್ತು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಅಂತ ಒಂದು ಶುಭವನ್ನು ಇಲ್ಲಿ ಹಾರೈಸ್ತಾ ಈ ಚಿತ್ರ ಯಶಸ್ವಿಯಾಗಲಿ. 50ನೇ ದಿನನೋ 100ನೇ ದಿನನೋ ಹೋದರೆ ಮತ್ತೊಮ್ಮೆ ಸೇರುವಂಥ ಕೆಲಸ ನಾವೆಲ್ಲ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಇಲ್ಲ ಅದರಿಂದ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಖಂಡಿತವಾಗಿ ಬಹಳಷ್ಟು ಜನ ಅವ್ರ ಅನುಭವಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಮಿಸ್ಟರ್ ನಾಗೇಶ್ ಅವರಂತೂ ಅವ್ರು ನನ್ಗೆ ಗೊತ್ತಿರೋ ಪ್ರಕಾರ ಆಕ್ಚುಲಿ ಖಂಡಿತವಾಗಿ ನೆಮ್ಮದಿಗೆ ನಿದ್ದೆ ಮಾಡಿಲ್ಲ. ಸೊ ಏನ್ ಮಾಡ್ಬೇಕು ಸರ್, ನೀವು ಒಂದು ಕೆಲಸ ಮಾಡಿ, ನಮಗೆ ಹಣದ ಬಲ ಕೊಡಿ, ನಾವು ಕೆಲಸದ ಗುಣದ ಬಲ ಕೊಡ್ತೀವಿ ಅಂತ ಅವರು ಆ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ನನಗೆ ಮಾಲಾಶ್ರೀ ಅವ್ರನ್ನ ಆಕ್ಚುಲಿ ಅವ್ರು ಕರ್ಕೊಂಬರೋದು ಬಹಳಷ್ಟು ಆಯಾಸ ಆಗ್ಬಿಡ್ತು. ಈಗ ನಮಗೆ ನಾವು ಇವರು ಯಾರು ನಮ್ಮ ನಾಗೇಶ್ ಅವರು ಡೇವಿಡ್ ಅವ್ರು ಹೇಳ್ತಾ ಇದ್ರು, ನನಗೆ ಇಂಥವ್ರು ಬೇಕು ಅದು ಅವ್ರಿಗೆ ಏನು ಬೇಕು ಹೇಳಿ ಮಾಡ್ತಾ ಮಾಲಾಶ್ರೀ ಮೇಡಮ್ ಅವ್ರದ್ದು ಆಕ್ಚುಲಿ ಏನಂದ್ರೆ ಅವ್ರು ಡೇಟ್ ಸಿಗೋದು ನನಗೆ ಭಾಳ ಕಷ್ಟ ಆದಾಗ ನನಗೆ ಭಾಳ ತುಂಬ ಆತ್ಮೀಯವಾಗಿ ಹೆಲ್ಪ್ ಮಾಡಿದವರು ನಮ್ಮ ಪಾರ್ಥ ನೀವೆಲ್ಲ ಸ್ವಾರ್ಥ ಬಿಟ್ಟು ನಮ್ಗೊಂದು ಅರ್ಥ ಕೊಡಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಈಗ ಬಂದರು ಪಾರ್ಥ ಅವರು. ಬಟ್ ನಾನು ಕೇಳಿದ್ದನ್ನ 1 ವಾರ ಏನೋ ಸಮಯ ಅವಕಾಶ ತಗೊಂಡ್ರು. ಆ 1 ವಾರದಲ್ಲಿ ಆಗಿಲ್ಲ. ಆಮೇಲೆ ಕೊನೆಗೆ ಸ್ವಲ್ಪ ನಾನು ಭಾಳ ತುಂಬ ಜೋರಾಗಿ ಮಾತಾಡಿದೆ. ಆಗತ್ತಾ ಇಲ್ವಾ ಹೇಳ್ರಿ, ಒಬ್ರು ಕಲಾವಿದ್ರು ಕರ್ಕೊಂಬರ್ಬೇಕು, ಅವ್ರಿಗೆ ಮೆಸೇಜ್ ಮುಟ್ಸ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಪಾಪ ನಮ್ಮ ಹತ್ರ ಕೆಲವು ಮಾತುಗಳು ಕೇಳಾದ್ಮೇಲೂ ಪಾಪ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಬ್ರದರೆಲ್ಲ ಮಾತಾಡಿ ಕರ್ಕೊಂಬಂದ್ರು. ಬಟ್ ಅವ್ರಿಗೆ ಇವತ್ತು ಈ ವೇದಿಕೆ ಮುಖಾಂತರ ಒಂದು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಅವ್ರು ಇದ್ದಾರೆ ಅಂದ್ರೆ ಮಾಲಾಶ್ರೀ ಅವರು, ಬಿಕಾಸ್ ಮೂಲ ಕಾರಣ ನಮ್ಮ ಪಾರ್ಥ ಅವರು. ಹಾಗಾಗಿ ಮತ್ತಷ್ಟು ನಮ್ಮ ಸ್ನೇಹಿತರು ಬಂದಿದ್ದಾರೆ. ಸೊ ಅವರು ಬೇರೆ ಕೆಲವು ಕೆಲಸ ಆದಾಗ, ನಮ್ಮ ಹಣಕಾಸು ಪ್ರಾಬ್ಲಮ್ ಆದಾಗ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಬಯಸ್ತೀನಿ. ಸೊ ಈ ಪೆನ್ ಡ್ರೈವು ಖಂಡಿತವಾಗಿ ನಮ್ಮ ಕನ್ನಡದ ಜನ ನೋಡಿ ಅದಕ್ಕೆ ಬೆಚ್ಚಗೆ ಕೊಟ್ಟು ಅದನ್ನ ಒಂದು ರೀತಿಯಲ್ಲಿ ದೊಡ್ಡ ಬಯಲಿಗೆಲ್ ಮಾಡುವಂಥ ಶಕ್ತಿಗಳು ನಿಮಗಿದೆ ಅಂತ ಹೇಳ್ತಾ, ಸೊ ನಮಗೆ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾ ಸಕ್ಸಸ್ಗೆ ನೀವು ಕಾರಣಕರ್ತರ ಅಂತ ಹೇಳ್ತಾ, ಆಮೇಲೆ ವೇದಿಕೆ ದೊಡ್ಡವರಿಗೆ ಎಲ್ಲ ನಮಸ್ಕಾರ. ನಾನು ಒಬ್ಬ
ಕಾಂಟ್ರಾಕ್ಟು, ರಿಯಲ್ ಎಸ್ಟೇಟು, ನಾನು ಬೇರೆ ಬೇರೆ 2 ಸಿನಿಮಾನು ಟ್ರೈ ಮಾಡಿದ್ವಿ. ಬಟ್ ಒಂದು ಅದ್ದಲ್ ನಿಲ್ಸಿದ್ವಿ, ಇನ್ನೊಂದು ರನ್ನಿಂಗ್ಲಿದೆ. ಅಷ್ಟೊತ್ತಿಗೆ ನಮ್ಮ ಟೈಗರ್ ವೆಂಕಟೇಶ್ ನಮ್ಮ ಫ್ರೆಂಡು, ಆವತ್ತಿಂದ ಫ್ರೆಂಡು ಟೈಗರ್ ವೆಂಕಟೇಶ್ ಬಂದು, ಸರ್ ಹಿಂಗಿದೆ ಸರ್, ಒಂದು ಬೇಗ ಮುಗಿಸ್ಬಿಡೋಣ. ನಾನು ಲೈನ್ ವೆಂಕಟೇಶ್ ಇದ್ದರು, ಅವರು ತುಂಬ ಫಾಸ್ಟಿಗಿದ್ದಾರೆ, ಪ್ರಾಬ್ಲಮ್ ಅಂತಾನೆ ಬಂದರು. ಕೈ ಜೋಡಿಸಿದ್ವಿ. ಸಿನಿಮಾಗೆ ಯಾವ ಪ್ರಾಬ್ಲಮ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಸಿನಿಮಾ ಚೆನ್ನಾಗಿ ಬಂದಿದ್ವಿ. ಫೈನಾನ್ಸ್ ಆಗಲಿ, ನಮ್ಮ ಪಾರ್ಟ್ನರಿಂದಾಗಲಿ, ಡೈರೆಕ್ಟ್ರಿಂದ ಯಾವ ಪ್ರಾಬ್ಲಮ್ ಇಲ್ಲ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಆರ್ಟಿಸ್ಟು ಆಗಲಿ, ಕಿಶನ್ ಆಗಲಿ, ಮಾಲಶ್ರೀ ಆಗಲಿ, ಸಂಜಯ್ ನಾಯ್ಡು ಆಗಲಿ, ಅರ್ಚನಾ ಆಗಲಿ, ಎಷ್ಟು ಕರಿಸುಬ್ಬು ಆಗಲಿ, ಬಟ್ ಬೇರೆಯವರೆಲ್ಲ ತುಂಬ ಹೆಲ್ಪ್ ಮಾಡಿದೆ. ಕ್ಯಾಮ್ರಾಮ್ಯಾನ್ ಆಗಲಿ, ಇಂಪಾರ್ಟೆಂಟ್ ಇವ್ರು ನಾಗೇಶ್ ಅವರು ತುಂಬ ವರ್ಕ್ ಮಾಡಿದರು, ಹಾರ್ಡ್ ವರ್ಕ್ ಮಾಡಿದರು. ನೈಟೆಲ್ಲ ನಿದ್ರೆಲ್ಲ ವರ್ಕ್ ಮಾಡಿದರು. ತುಂಬ ಫಾಸ್ಟಾಗಿ ಇದು ಮುಗಿಸಿ ಮುಂದೆ ತೊಗೊಂಬಂದರು. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ, ಈ ಸಿನಿಮಾ ಎಲ್ಲರೂ ಟೋಟಲ್ ಕಲಾವಿದರು, ಬಟ್ ಟೆಕ್ನಿಷಿಯನು, ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದರು. ಅದಕ್ಕೆ ನಾವು ತುಂಬ ಖುಷಿಯಾಯಿತು. ಅವ್ರು ಯಾವಾಗ ಕೇಳಿದರೆ ಲೈನ್ ನಮ್ಮ ಹತ್ರ ಇದ್ದರು, ಹೆಲ್ಪ್ ಮಾಡ್ಕೊಂಡು ಸಿನಿಮಾ ಯಾವ ಕಾರಣದಲ್ಲಿ ಸ್ಟಾಪ್ ಮಾಡಿಸಿಲ್ಲ, ಬಂದಿದ್ವಿ. ಮುಖ್ಯ ವಿಷಯ ಅಂದರೆ ಮಾಲಾಶ್ರೀ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದರೆ ನನಗೆ ತುಂಬ ಸಂತೋಷ ಇದೆ. ಅವ್ರನ್ನ ನಾನು ಲೈಫ್ನಲ್ಲಿ ನೋಡಿಲ್ಲ, ಅವರು ನಮ್ಮ ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡ್ತಾರೆ ನೋಡಿಲ್ಲ. ಆ ಭಾಗ್ಯ ನನಗೂ ಲೈನ್ ವೆಂಕಟೇಶ್ ಬಂದಿದ್ವಿ ಭಾಗ್ಯ. ಅವ್ರ ಥರ ಮಾಡಿದ್ವಿ. ಬಟ್ ತನಸಕ್ಕೂ ಆಗಲಿ, ಸಂಜಯ್ ನಾಯ್ಡು ಆಗಲಿ, ಇವ್ರ ಜೊತೆಯಲ್ಲಿ ವರ್ಕ್ ಮಾಡ್ತಾರೆ ನನಗೂ ಊಹನೆ ಇಲ್ಲ. ಒಂದು ಮಾಡಿದ್ವಿ. ಡೇವಿಡ್ ಆಗಲಿ, ಲೈನ್ ಆಗಲಿ ತುಂಬ ಹೆಲ್ಪ್ ಮಾಡಿದರು, ನನಗೂ ಮುಂದೆ ಇದ್ದರು. ಓಕೆ, ನೆಕ್ಸ್ಟು ಆಡಿಯೋಲ್ಲೋ ಮಾತಾಡ್ತೀನಿ. ಮತ್ತು ಇಲ್ಲಿ ಮಾಧ್ಯಮದವ್ರಿಗೆ ಮತ್ತು ಬಂದಿರೋರು ಎಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು, ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಮೊದಲನೇದಾಗಿ ಇವತ್ತು ಆಲ್ರೆಡಿ ಟ್ರೀಸರ್ ಲಾಂಚ್ ಆಗಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇನೆ, ಸಿನಿಮಾ ರಿಲೀಸಲ್ಲಿದೆ ಅತಿ ಶೀಘ್ರದಲ್ಲಿ ಅಂತ. ಸೊ ಖುಷಿ ವಿಷಯ ಏನಂದರೆ, ನನಗೆ ಇದು ಫಸ್ಟ್ ಟೈಮ್ ಆ್ಯಸ್ ಅ ಪೊಲೀಸ್ ಆಗಿ ಕಾಬ್ ಆಗಿ ಮಾಡಿದ್ದು ಕ್ಯಾರೆಕ್ಟರು. ಇಂಥ ಒಳ್ಳೆ ಪಾತ್ರ ಡೈರೆಕ್ಟ್ರು ಸರ್ ನನಗೆ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಸೆಬಾಸ್ಟಿನ್ ಡೇವಿಡ್ ಸರ್ಗೆ. ಆ ಯೂನಿಫಾರ್ಮಲ್ಲಿ ಒಂದು ತುಂಬಾ ಪವರ್ ಇದೆ, ಗತ್ತಿದೆ ಅದರಲ್ಲಿ. ಆ ವೇರ್ ಮಾಡಿದ ತಕ್ಷಣವೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು. ಸೊ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಇಂಥ ಒಂದು ಪಾತ್ರ ಸಿಕ್ಕಿರೋದಕ್ಕೆ. ಇನ್ನೊಂದು ಸಿನಿಮಾ ಸಿಕ್ತು ನನಗೆ, ವಾಂಟೆಡ್ ಅಂತ, V7 ಅವ್ರದ್ದು ಪ್ರೊಡಕ್ಷನಲ್ಲಿ. ಸೊ ಇಟ್ಸ್ ವೆರಿ ಹ್ಯಾಪಿ, ಗ್ಲ್ಯಾಡ್ ದ್ಯಾಟ್ ಸರ್ ನನಗಿದೊಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಮಾಡಿದ್ದಕ್ಕೆ. ಯಾವಾಗೂ ಗ್ಲಾಮರಲ್ಲಿ ಇರ್ತಿದ್ದೆ, ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ರಿಗೂ, ತುಂಬ ಒಳ್ಳೆ ಸಪೋರ್ಟಲ್ಲಿದ್ದರು. ಆ್ಯಂಡ್ ಇಬ್ಬರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಬ್ಬರೂ ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇಟ್ಸ್ ವೆರಿ ಸೌಂಡ್ಸ್ ಗುಡ್. ಬಿಕಾಸ್ ವೆಂಕಟೇಶ್ ಸರ್ ತುಂಬ ವರ್ಷದಿಂದ ಗೊತ್ತು. ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ 12 ಇಯರ್ಸ್ ಆದಮೇಲೆ. ತುಂಬಾ ಖುಷಿ ಆಗುತ್ತೆ ಇಡೀ ತಂಡದ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಈವನ್ ವಿತ್ ತಾನಿಷಾ ಅವ್ರ ಜೊತೆ, ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿಯಾಗಿತ್ತು ಟೀಮು. ಇಟ್ ವಾಸ್ ನೆವರ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ಬಂದು ವರ್ಕ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಜಾಲಿ ಟೀಮು. ಪ್ಲಸ್ ಅದ್ರ ಜೊತೆಗೆ ಸರ್ ಫುಡ್ ಅಂತೂ ಕೇಳೋದೇ ಬೇಡ. ವೆಂಕಟೇಶ್ ಸರ್ ಏನಿಲ್ಲ ಅಂದ್ರೂ ಫಸ್ಟ್ ಫುಡ್ ಅಂತೂ ಮಾತ್ರ ಸೂಪರ್ ಆಗಿರುತ್ತೆ. ದಟ್ಸ್ ಅ ವೆರಿ ಗುಡ್ ಅಪ್ರಿಷಿಯೇಟಿಂಗ್ ಥಿಂಗ್ ಫ್ರಮ್ ಹಿಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂಜನಾ ಅವರೇ. ಅರ್ಚನಾ ಅವರು ನಮ್ಮೊಟ್ಟಿಗಿದ್ದಾರೆ, ಮತ್ತೊಂದು ಪಾತ್ರದಲ್ಲಿ ಅಭಿನಯ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳನ್ನೆಲ್ಲ ನೋಡೋದೇ ತುಂಬ ದೊಡ್ಡ ಖುಷಿ ಅನಿಸುತ್ತೆ. ಎಲ್ಲರೂ ನೋಡಿದ್ದೀರಾ ಟ್ರೈಲರ್ನ, ತುಂಬ ಚೆನ್ನಾಗಿ ಬಂದಿದೆ. ದೆನ್ ತನಿಷಾ ಮ್ಯಾಮ್ ಜೊತೆ, ಕಿಶನ್ ಜೊತೆ, ಸಂಜನಾ ಅವ್ರ ಜೊತೆಲ್ಲ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಇದೆ. ದೆನ್ ಥ್ಯಾಂಕ್ ಯು ಸೋ ಮಚ್ ಈ ಮೂವಿಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದು ಡೇವಿಡ್ ಸರ್, ದೆನ್ ನಾಗೇಶ್ ಸರ್, ಲಯನ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೂವಿನೇನು ಇಷ್ಟರಲ್ಲೇ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಚನಾ ಅವರೇ. ಹಾಗೂ ಕರಿಸುಬ್ಬು ಸರ್ ಅವರ ಮಾತುಗಳಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಸೊ ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್, ಇನ್ನೊಂದು ಪೆನ್ ಡ್ರೈವ್ 24ನಲ್ಲಿ ಹೇಗೆ ಸೌಂಡ್ ಮಾಡ್ತು, ಅದೇ ರೀತಿ 25ನಲ್ಲಿ ಸೆಬಾಸ್ಟಿಯನ್ ಡೇವಿಡ್ ಅವ್ರ ಪೆನ್ ಡ್ರೈವ್ ಸೌಂಡ್ ಮಾಡಲಿ ಅಂತ ಹಾರೈಸ್ತೀನಿ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು ನೆರೇಟ್ ಮಾಡಿದ್ರು ನನಗೆ. ಸೊ ಅವ್ರಿಗೇನು ನೆರೇಟ್ ಮಾಡಿದ್ರು ಅದೇ ಥರ ಅವ್ರು ಭಾಳ ರಿಲ್ಯಾಕ್ಸ್ ಆಗಿರ್ತಿದ್ರು ಶೂಟಿಂಗ್ನಲ್ಲಿ. ಅವರೇ ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಾ ಇರಲಿಲ್ಲ, ಕ್ಯಾಮ್ರಾ ಹಿಂದೆ. ಸೊ ಅವರ ಸಂಕಲನಕಾರ, ಡೈಲಾಗ್ ರೈಟರ್, ಕೋ ಡೈರೆಕ್ಟರ್ ಎಲ್ಲ ಭಾರನ ಭುಜದ ಮೇಲೆ ಹೊತ್ಕೊಂಡು ನಾಗೇಶ್ ಅವರು ಅಚ್ಚುಕಟ್ಟಾಗಿ ಸಿನಿಮಾ ಕೆಲಸ ಮಾಡಿದ್ರು.
ಎಷ್ಟು ರಿಲ್ಯಾಕ್ಸ್ ಆಗಿ ಡೇವಿಡ್ ಅವ್ರು ಇರ್ತಿದ್ರು ಅಂತಂದರೆ, ಅಣ್ಣ ನನಗೆ ಬೇರೆ ಬೇರೆ ಟೆನ್ಷನ್ ಇದೆ, ನಾಗೇಶ್ ಅವ್ರು ನೋಡ್ಕೊಳ್ತಾರೆ ಅಂತಿದ್ರು. ಭಾಳ ಕಂಫರ್ಟಬಲ್ ಆಗಿತ್ತು ನಾಗೇಶ್ ಜೊತೆ ಕೆಲಸ ಮಾಡೋದು. ಇನ್ನು ಕಥೆನ ರಿವೀಲ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇವತ್ತಿನ ದಿನದಲ್ಲಿ. ಟೀಸರ್ ನೋಡಿದ್ದೀರಾ, ನನ್ನ ಪಾತ್ರ ಏನು ಅಂತ ನೀವು ಗೆಸ್ ಮಾಡಿ, ಪೂರ್ತಿ ಸಿನಿಮಾ ನೋಡಿ. ಒಂದು ಅಚ್ಚುಕಟ್ಟಾದ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಮಹಾನಾಯಕ ಯಾರು ಅನ್ನೋದು ನನಗೂ ಗೊತ್ತಿಲ್ಲ. ಎಲ್ಲ ಮಂಜು ನನ್ನ ಕಡೆ ಬೆಟ್ ಮಾಡಿ ತೋರಿಸ್ತಿದ್ದ, ಮಹಾನಾಯಕ ಅಂದರೆ ಕರಿಸುಬ್ಬು ಅಂತ. ನನಗೇ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿರೋದು ಮಹಾನಾಯಕ ಯಾರು ಅಂತ. ಆ ರೀತಿ ಬೇರೆ ಒಂದು ಕ್ಯಾರೆಕ್ಟರ್ ಏನೋ ಇರಬೇಕು, ಅಥವಾ ನಾನೇನೋ ಗೊತ್ತಿಲ್ಲ. ಯಾಕೆಂದರೆ ಸಂಕಲನ ಆದಮೇಲೆ ಸಿನಿಮಾ ನಾನು ನೋಡಿಲ್ಲ. ನಾನು ಪೋರ್ಷನ್ ಆ್ಯಕ್ಟ್ ಮಾಡಿದ್ದೀನಿ, ಡಬ್ ಮಾಡಿದ್ದೀನಿ, ಅಷ್ಟೇ ನನಗೆ ಗೊತ್ತು. ಪೂರ್ತಿ ಸಿನಿಮಾ ನಾನು ನೋಡಿದಾಗ ನಾನು ಏನು ಅದರಲ್ಲಿ ಇದ್ದೀನಿ ಅಂತ ನನಗೆ ಕೊಟ್ಟಂಥ ಒಂದು ಕಾಲಾವಕಾಶ ಮತ್ತು ಟೈಮ್ನಲ್ಲಿ ನಾನು ಆ ಪಾತ್ರಕ್ಕೆ ನ್ಯಾಯ ತೂಗಿಸಿದ್ದೀನಿ ಅಂತ ನಾನು ಅನ್ನಿಸ್ತೀನಿ. ಸೊ ಎಂಟೈರ್ ಟೀಮ್, ತನಿಷಾ ಮೊದಲು ನನ್ನ ಜೊತೆ ಮೊದಲು ಆ್ಯಕ್ಟ್ ಮಾಡಿದರು, ಮಾಲಾಶ್ವರಂತೂ ಗೊತ್ತೇ ಗೊತ್ತು. ಇನ್ನು ನಿರ್ಮಾಪಕರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನಮ್ಮ ಸಹಪಾಠಿ ಜಿ ವೆಂಕಟೇಶ್ ಟೈಗರ್ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಸಿನಿಮಾ ಚೆನ್ನಾಗಿ ಬಂದಿರ್ಬೋದು, ಸೊ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ ಸೆಬಾಸ್ಟಿಯನ್ ಡೇವಿಡ್ ಆ್ಯಂಡ್ ನಾಗೇಶ್, ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್. ನಮಸ್ಕಾರ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ. ನಮಸ್ಕಾರ. ಕರಿಸುಬ್ಬು ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ದಿನ. ಪೆನ್ ಡ್ರೈವು ನಾವು ಸ್ಟಾರ್ಟ್ ಮಾಡಿದ್ವಿ. ಅದೇ ರಭಸದಲ್ಲಿ ನಮ್ಮ ನಿರ್ಮಾಪಕರ ದಸೆಯಿಂದ ಒಂದೇ ಶೆಡ್ಯೂಲ್ನಲ್ಲಿ ಮುಗಿಸೋಕ್ಕೆ ಹೆಲ್ಪ್ ಆಯಿತು. ನಮ್ಮ ಆರ್ಟಿಸ್ಟ್ಗಳು ಅದೇ ರೀತಿ ನಮಗೆ ಕೋಆಪ್ರೇಟ್ ಮಾಡಿದ್ರು. ಚಿತ್ರ ಬಹಳ ಚೆನ್ನಾಗಿ ಬಂದಿದೆ. ಮಹಾನಾಯಕಂದು ಭಾಳ ಜೋರಿದೆ. ಈಗ ಹೊತ್ತು ಟೀಸರ್ ರಿಲೀಸ್ ಆಗಿದೆ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮೇಲಿರಲಿ. ಏನಾರ ಕೇಳಂಗಿದ್ರೆ ದಯವಿಟ್ಟು ಕೇಳ್ಬೋದು. ಅಲ್ಲ, ನೀವು ಏನಂತ ಹೇಳಿ, ಪೆನ್ ಡ್ರೈವ್ ಅಲ್ವೇ? ಪೆನ್ ಡ್ರೈವ್ ಅದು. ಪೆನ್ ಡ್ರೈವಲ್ಲಿ ಏನಿದೆ ಅದನ್ನು ನಾನು ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ. ಚಿತ್ರ ಬಿಡುಗಡೆ ಆದಾಗ ಎಲ್ಲವೂ ನೋಡ್ಕೋಬೋದು ತಾವು. ರಿಯಲ್ ಇನ್ಸಿಡೆಂಟ್ಸ್ ಇಲ್ಲ, ಇದು ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಇದು. ಅಲ್ಲ, ಸೆಬಾಸ್ಟಿಯನ್ ಡೇವಿಡ್ದು ಪೆನ್ ಡ್ರೈವ್ ಇದು. ಅದನ್ನು ನಾನು ಚಿತ್ರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ಕಲ್ಪನೆ. ಸಾಂಗ್ಸ್ ಬಂದು ನಾಗೇಂದ್ರ ಪ್ರಸಾದ್ ಅವ್ರದ್ದು, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಟೆಕ್ನಿಷಿಯನ್ ಬಂದು ನಮ್ಮ ನಾಗೇಶು. ನಮ್ಮ ಜೊತೆ ನಾಗೇಶ್ ಇರೋದು ಒಂದು ಹೆಮ್ಮೆ. ಅವರಿಗೆ 20ಯಲ್ಲಿ ಅನಿಸುತ್ತೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ತುಂಬ ಖುಷಿಯಾಗುತ್ತೆ. ನಾಗೇಶ್ ನಮ್ಮ ಜೊತೆನೇ ಭಾಳಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ. ಸಿಕ್ಕಾಬಟ್ಟೆ, ಇಬ್ಬರು ಲೆಕ್ಕ ಹಾಕೊಳಕ್ಕಾಗಲ್ಲ, ಅಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಇದರಲ್ಲಿ ಅವರು ಬಹಳ ಕಷ್ಟಪಟ್ಟು ನಮ್ಮ ಜೊತೆ ಇದ್ದು ಸಾಥ್ ಕೊಟ್ಟಿದ್ದಾರೆ. ಮೇಯ್ನ್ ನಮ್ಮ ಆರ್ಟಿಸ್ಟ್ ತನಿಷಾ, ಕಿಶನ್ ಭಾಳಷ್ಟು ಸಂತೋಷಿದ್ದಾರೆ. ಎಲ್ಲರದ್ದು ಹೇಳಕ್ಕೆ ಕಷ್ಟ ಆಗುತ್ತೆ. ಅಲ್ಲ, ಚಿತ್ರ ಬಿಡುಗಡೆ ಆದಾಗ ನಮ್ಮ ಸಂತೋಷ ಬಿಟ್ಟರೆ ಸಾಕು. ಇದರ ಎಲ್ಲದಕ್ಕೂ ನಮ್ಮ ನಿರ್ಮಾಪಕರು ನಮಗೆ ಬಹಳ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲೂ ನಿಲ್ಲಿಸ್ದಂಗೆ ಕೆಲಸ ಮಾಡೋಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ.
ಇದರ ಕ್ಯಾಮ್ರಾಮನ್ PVR ಸ್ವಾಮಿ ಅವರು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಶೂಟಿಂಗ್ ಬಂದು ದೊಡ್ಡಬಳ್ಳಾಪುರ, ಬೆಂಗಳೂರು, ಆಮೇಲೆ ಇತರೆ ಎಲ್ಲ ರೂರಲ್ ಏರಿಯಾಗಳಲ್ಲಿ ಜಾಸ್ತಿ ಮಾಡಿದ್ದೀವಿ. ಸಾಂಗ್ಸ್ ಬಂದು ಭಾಳ ರಿಚಾಗಿ ಮಾಡಿದ್ದೀವಿ. ನಮ್ಮ ಫ್ರೆಂಡ್ದೊಂದು ಪಬ್ಬಲ್ಲಿ ಪ್ಲಸ್ಸು ಎಲ್ಲ ಎಸ್ಟೇಟ್ ಮನೆ ತುಂಬ ರಿಚಾಗಿ ಬಂದಿದೆ. ಟೋಟಲ್ ಫಿಲಿಮ್ ಇಸ್ ವೆರಿ ರಿಚ್. ಹಾಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಡೋದಲ್ಲ, ಹೊರಗಡೆ ಬಂದಾಗ ನೀವೆಲ್ಲರೂ ಅದಕ್ಕೆ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿಕೆ ಇದೆ. ಮಾಲಾಶ್ರೀನೂ ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಸಬ್ಜೆಕ್ಟು ಖುಷಿ ಆಯಿತು. ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಅವ್ರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಸೆನ್ಸರ್ ಆಗೋಯ್ತು. UA 16+. ಸಣ್ಣ ಪುಟ್ಟ ಕಟ್ಸು, ಸಣ್ಣ ಪುಟ್ಟ ಮ್ಯೂಟು ಅಂಥವು. ಮೇಜರ್ ನಾನು ಮಾಡಲಿಲ್ಲ. ಹೌದ್ರಿ, ನೋಡೋಣ. ನಿಮ್ಮ ಆಶೀರ್ವಾದ ಎಲ್ಲ ಇತ್ತು ಅಂದರೆ ಪಾರ್ಟ್ 2 ಏನು 3ವರೆಗೂ ಹೋಗುತ್ತೆ. ಥ್ಯಾಂಕ್ ಯು. ಮಹಾನಾಯಕರ ಬಗ್ಗೆ ಏನೂ ಹೇಳಂಗಿಲ್ಲ. ಅದು ಚಿತ್ರ ನೋಡಿದಾಗಲೇ ಗೊತ್ತಾಗೋದು. ನಿಜವಾದ ಮಹಾನಾಯಕ ಏನೋ, ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗೋದು. ರಿಲೀಸ್ ಇದೇ ತಿಂಗಳಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿರ್ಮಾಪಕರು ಎಸ್ ಅಂತಂದು ಹೇಳಿದ್ದಾರೆ. ಮಳೆ ನಮ್ಮ ಹಿಂದೆ ಮುಂದೆ ಯಾರ್ಯಾರು ಇದ್ದಾನಂತ ನೋಡಿಕೊಂಡು ಇಮಿಡಿಯೇಟ್ ರೆಡಿ ಟು ರಿಲೀಸ್. ಫಿಲಿಮ್ ಬಗ್ಗೆ ಯಾವುದೇ ರೀತಿಯಾದ ಕಮಿಟ್ಮೆಂಟ್ ಇಲ್ಲ, ಎಲ್ಲೂ ಸಾಲ ಇಲ್ಲ. ಇವತ್ತೇ ಬೇಕಾದ್ರೆ ರಿಲೀಸ್ ಮಾಡೋಷ್ಟು ನಮ್ಮ ನಿರ್ಮಾಪಕರಿಗೆ ಶಕ್ತಿ ಇದೆ. ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ನಿರ್ಮಾಪಕರನ್ನ ಮಾತಾಡಿಸುವಂತ ಸಮಯ. ಲಯನ್ ವೆಂಕಟೇಶ್ ಸರ್ ಅವರು. ಮಾಧ್ಯಮ ಸ್ನೇಹಿತರಿಗೆ ವಂದನೆಗಳು ಹಾಗೂ ನನ್ನ ಆತ್ಮೀಯ ಎಲ್ಲ ಹಿರಿಯರು, ಮೇಲಿರುವ ಮುಖ್ಯಸ್ಥರಿಗೆ, ಸಾರಾ ಗೋವಿಂದಣ್ಣಂಗೆ, ನಾವು ನಿಮ್ಮ ಕೈಯಿಂದ ಟೀಸರ್ ಬಿಡುಗಡೆ ಮಾಡಬೇಕಣ್ಣ, ಬರಬೇಕು ಅಂತಂದಾಗ, ಇಲ್ಲ ಲೇಟ್ ಆಗುತ್ತೆ ನೀವು ಮಾಡ್ಕೊಡ್ರಪ್ಪ ಅಂದರು. ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದ್ಕೆ ಒಂದು 10 ನಿಮಿಷ ತಡವಾಯ್ತದೆ, ಪರವಾಗಿಲ್ಲ ಅಂದರು. ನಿಮ್ಗೆ ಕಾಯ್ತಿಗೆ ಬನ್ನಿ ಅಂತಂದು ಅವ್ರು ಬಂದು ಬಿಡುಗಡೆ ಮಾಡಿದ್ರು. ತುಂಬ ಹೃದಯಪೂರ್ವಕ ವಂದನೆಗಳಣ್ಣ. ಈ ಸಿನಿಮಾನ ದಯವಿಟ್ಟು ಎಲ್ಲ ಕಲಾವಿದರು, ನಾನು ಕಿಶನ್ಗೆ ಈಗ ಆಲ್ರೆಡಿ ಹೇಳಿದ್ದೀನಿ, ನೀವು ಕನ್ನಡದ ಸಂಜಯ್ ದತ್ತ ಇರ್ತೀರದ ಒಳ್ಳೆ ಆ್ಯಕ್ಟ್ರು, ನೀವು ಚೆನ್ನಾಗಿರ್ತೀರಾ ಅಂತೇಳಿ ಸಿನಿಮಾ ನೋಡ್ಕೊಂಡು ಮಾಡಿ ಸರ್, ನಿಮ್ಗೆ ಒಳ್ಳೆ ಲೈಫ್ ಇದೆ. ನಮ್ಮ ಸಿನಿಮಾದಲ್ಲಿ ನಿಮ್ಗೆ ಒಳ್ಳೆ ದೊಡ್ಡ ರೋಲ್ ಇದು ಕೊಟ್ಟಿದ್ದಾರೆ ಸೆಬಸ್ಟಿನ್ ಡೇವಿಡ್ ಅವರು. ದಯವಿಟ್ಟು ನೀವು ಒಳ್ಳೆ ಎಲ್ಲ ತನಿಷ್ಕ ಉಪ್ಪಂಡ ಅವರು ಇರ್ಬೋದು, ಮಾಲಾಶ್ರೀ ಇರ್ಬೋದು, ನಮ್ಮ ಸಂಜಯ್ ನಾಯ್ಡು, ರೇಣುಕ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸಿನಿಮಾ ಹೋಗುತ್ತೆ ಅಂತ ನನ್ನ ಆಶಾಭಾವನೆ. ಎಲ್ಲ ಚಿತ್ರರಸಿಕರು ಮನೋರಂಜನೆ ಚಿತ್ರ ಇದು, ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಈ ಮೂಲಕ ನೀವು ತಮ್ಮ ಮನವಿ ಮಾಡ್ಕೊತೀನಿ. ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಲ್ಲ ಸಣ್ಣದು ಯಾವುದೋ ಒಂದು ರೋಲ್ ಸರ್, ಅವೆಲ್ಲ ಹೇಳ್ಕೊಳ್ಳೋಂಥದ್ದಲ್ಲ ಬಿಡಿ, ದೊಡ್ಡ ಸ್ಟಾರ್ ಆದಾಗ ಹೇಳ್ಕೊಳ್ಳೋಣ. ಶ್ರೀನಿವಾಸ್ ಅವರು ಮಾತಾಡಬೇಕು. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ, ಹಾಗೆ ಇಲ್ಲಿ ಆಗಮಿಸಿರುವಂಥ ಎಲ್ಲ ಆತ್ಮೀಯರಿಗೆ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಈಗ ಪೆನ್ ಡ್ರೈವ್ ಟೀಸರ್ನ ನೋಡಿದ್ವಿ. ಆ ಪೆನ್ ಡ್ರೈವಲ್ಲಿ ಏನಿಲ್ಲ ಏನೇನಿದೆ ಅನ್ನೋದು ನಮಗೆಲ್ಲ ಕುತೂಹಲ ಇದೆ. ಈ ಕುತೂಹಲ ಡೇವಿಡ್ ರಾಘವ್ ಆದಷ್ಟು ಬೇಗ ಚಿತ್ರವನ್ನು ಬಿಡುಗಡೆ ಮಾಡಲಿ, ನಾವೆಲ್ಲರೂ ನೋಡೋಣ ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ 2024ರಲ್ಲಿ ಪೆನ್ ಡ್ರೈವ್ ಹಗರಣ ಜೇಬಲ್ಲಿ ಇಟ್ಕೊಂಡು ಹೊಡೆದವರು ಭಾಳ ಜನ ಇದ್ದಾರೆ. ಅದೇ ರೀತಿ ಈ ಒಂದು ಪೆನ್ ಡ್ರೈವ್ ಲಾಸ್ಟ್ 24 ಹೇಗೆ ಸೌಂಡ್ ಮಾಡ್ತಾ ಈ ವರ್ಷವೂ ಅದೇ ಥರ ಸೌಂಡ್ ಮಾಡಲಿ.
ನಿರ್ಮಾಪಕರು ಜೇಬ್ ತುಂಬ ಕಾಸು ಇಟ್ಕೊಂಡು ಓಡಾಡೋ ಅಂತ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸುಡ್ಕೇಸ್ ಇಟ್ಕೊಂಡು ಓಡೋಕೆ ಬ್ಯಾಂಕ್ ಅಕೌಂಟು ಕೂಡ ತುಂಬಿರಬೇಕು. ಹಾಗೆ ಈ ಒಂದು ಚಿತ್ರ ನಟಿಸಿರುವಂಥ ಎಲ್ಲ ಕಲಾವಿದರು ಅವರವರ ಒಂದು ಅನುಭವಗಳನ್ನ ಹೇಳ್ಕೊಟ್ರು. ಭಾಳ ಚೆನ್ನಾಗಿದೆ ಅನುಭವಗಳು, ಭಾಳ ಚೆನ್ನಾಗಿ ನಟಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಟೀಚರ್ ನೋಡಿದ್ರೆ ಗೊತ್ತಾಗುತ್ತೆ. ಕೃಷ್ಣ ಯಾರು, ರುಕ್ಮಿಣಿ ಯಾರು, ರಾಧಾ ಯಾರು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಈ ಒಂದು ಚಿತ್ರದ ನಿರ್ದೇಶಕ ಡೇವಿಡ್ ನಿರ್ದೇಶಕರಾಗ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅವರು ನಿರ್ಮಾಪಕರಾಗಿ ನಾನು 1998ರಲ್ಲಿ ನೋಡಿದ್ದು. ಏನು ಡೇವಿಡ್ ಅವರು ನಿರ್ಮಾಪಕರಾಗಿ ನೋಡಿದ್ದು. ಈಗ ಒಂದು ಬೇಲಿ ಹೂ ಅನ್ನೊಂದು ಅವಾರ್ಡ್ ಬರುವಂಥ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಅದು ಭಾಳ ಚೆನ್ನಾಗಿ ಮೂಡಿ ಬಂದಿದೆ, ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ. ಅದು ಈ ಒಂದು ಸಂದರ್ಭ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಬೇಲಿ ಹೂ ಸಾರಿ. ಹಾಗೆ ಈ ಚಿತ್ರನೂ ಕೂಡ ಪೆನ್ ಡ್ರೈವ್ ಭಾಳ ಚೆನ್ನಾಗಿ ಮಾಡಿರ್ತಾರೆ ಅಂತ ನಂಬಿಕೆ ನಮಗೂ ಇದೆ. ಈ ಚಿತ್ರದಲ್ಲಿ ನಿರ್ಮಾಪಕರಾದಂಥ ವೆಂಕಟೇಶ್ವರು ನನ್ನ ಭಾಳ ಆತ್ಮೀಯರು. ಅವರು ಕೂಡ ಅವಾಗವಾಗ ಸದಾ ನಗ್ತಿರ್ತಾರೆ, ಭಾಳ ಜಾಸ್ತಿ ಮಾತಾಡ್ತಿರ್ತಾರೆ. ನಮಗೆ ಫೋನ್ ಮಾಡಿದ್ರೆ ಮಿನಿಮಮ್ ಅರ್ಧ ಗಂಟೆ ಅವ್ರ ಜೊತೆ ಮಾತಾಡಬೇಕು, ಕಮ್ಮಿ ಮಾತಾಡೋಂಗಿಲ್ಲ. ಹಾಗೆ ಹನುಮಂತರಾಜವರು ಹೊಸದಾಗಿ ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಬರಬೇಕು, ನಿರ್ಮಾಪಕ ಬಂದವ್ರಿಗೆ ಯಾವಾಗಲೂ 2 ಗುಂಡಿಗೆ ಇರ್ತದೆ. ಇಲ್ಲಿ ಚಿತ್ರವನ್ನು ಮಾಡಿದ ಮೇಲೆ ಎಲ್ಲ ರೀತಿ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಆ ಎಲ್ಲ ಎದುರಿಸುವಂತನೇ ನಿರ್ಮಾಪಕ. ಒಂದು ಗುಂಡಿಗೆ ಫೇಲ್ಯೂರ್ ಆದರೆ ಇನ್ನೊಂದು ಗುಂಡಿಗೆ ಇದ್ದೇ ಇರ್ತದೆ. ಅದು ನಿರ್ಮಾಪಕ ಯಾವತ್ತೂ ಗಟ್ಟಿಗಾರನ ಇರ್ತಾನೆ. ಆ ನಿರ್ಮಾಪಕರನ್ನ ಎಲ್ಲರೂ ಸೇರಿಬಿಟ್ಟು ಬೆಳೆಸ್ಬೇಕಾಗತ್ತೆ. ಸೊ ಈಗ ನಾನು ಯಾವಾಗಲೂ ಮಾಧ್ಯಮ ಮಿತ್ರರಲ್ಲೊಂದು ಮನವಿ ಮಾಡ್ಕೊಳ್ತಾ ಇರ್ತೀನಿ, ನೀವು ದಯವಿಟ್ಟು ಬೇರೆ ಭಾಷೆಗಳಿಗೆ ಜಾಸ್ತಿ ಪ್ರಚಾರ ಕೊಡಬೇಡಿ. ನಮ್ಮ ಚಿತ್ರಗಳು ಬಿಡುಗಡೆ ಆಗೋ ಟೈಮಲ್ಲಿ ದಯವಿಟ್ಟು ಕನ್ನಡ ಚಿತ್ರಗಳನ್ನ ನೀವು ಕೂಡ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ತಾವು ಕೂಡ ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡಬೇಕು. ಎಲ್ಲಕ್ಕೆ ನಾವೆಲ್ಲ ಕನ್ನಡಿಗರು, ನಮ್ಮ ಚಿತ್ರಗಳನ್ನ ನಾವೇ ಒಂದು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಚಿತ್ರಗಳು ಹೇಗೆ ಬೆಳೀತವೆ? ಇಂಥ ಒಂದು ಸಂದರ್ಭದಲ್ಲೂ ಕೂಡ ಚಿತ್ರಗಳು ಸೋಲ್ತಾ ಇದೆ ಸಾಕಷ್ಟು. ಇತ್ತೀಚೆಗೆ ನಮಗೆ ಕೊರೋನಾ ಬಂದ ಮೇಲೆ ಚಿತ್ರರಂಗ ಭಾಳ ಕಷ್ಟವನ್ನು ನಾವು ಎದುರಿಸ್ತಾ ಇದ್ವಿ ಚಿತ್ರಗಳನ್ನು. ಯಾಕೆಂದರೆ ಈ ಪ್ಯಾನ್ ಇಂಡಿಯಾ ಬಂದಮೇಲೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಮಾರ್ಕೆಟು ಕೂಡ ಇಲ್ಲ. ಅವೆಲ್ಲ ನಾವು ಬೆಳೆಸಬೇಕಾಗಿದೆ. ಅದಕ್ಕೆ ಮಾಧ್ಯಮದವ್ರು ನಮಗೆ ಸಹಕಾರ ಕೊಡಲೇಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಚಿತ್ರಗಳು ಭಾಳ ಬೇರೆ ಚಿಕ್ಕ ಪುಟ್ಟ ಆ ಕಲಾವಿದರುಗಳು ಅವರ ಬೆಳವಣಿಗೆ ಭಾಳ ಕುಂಠಿತವಾಗ್ತಾ ಇದೆ. ನಾವು ಮೊದಲು ನೋಡ್ತೇವೆ ಎಂತೆಂಥವ್ರಿಗೆ ಎಲ್ರಿಗೂ ಆ ಒಂದು ಮಾರ್ಕೆಟ್ ಇರ್ತಿತ್ತು, ಅಂತ ಆ ಕಲಾವಿದರುಗಳೇ ಮಾರ್ಕೆಟ್ ಇಲ್ಲ. ನಮ್ಮ ಮುಖ್ಯ ಕಲಾವಿದರು ಕೂಡ ಅವ್ರನ್ನ ಬೆಳೆಸಬೇಕಾಗಿದೆ. ಹೊಸದಾಗಿ ಬರ್ತಕ್ಕಂಥ ಕಲಾವಿದರು ಕೂಡ ಬೆಳೆಸಬೇಕಾಗಿದೆ. ಮುಖ್ಯ ಕಲಾವಿದರುಗಳು ಜಾಸ್ತಿ ಹೆಚ್ಚು ಚಿತ್ರಗಳನ್ನು ಮಾಡಿದರೆ ಕನ್ನಡ ಚಿತ್ರ ಪ್ರೇಕ್ಷಕರು ಹೆಚ್ಚಾಯ್ತಾರೆ. ಹೆಚ್ಚಾದಾಗ ಅವರೆಲ್ಲೊಂದು ಚಿತ್ರವನ್ನು ನೋಡಲೇಬೇಕು ಅನ್ನೋ ಭಾವನೆ ನಾವು ಮೂಡಿಸ್ಬೇಕಾಗಿದೆ. ಕಲಾವಿದರು ಕೂಡ ಮುಖ್ಯ ಕಲಾವಿದರು ಯಾರ ಮುಖ್ಯ ನಾಯಕ ನಟರುಗಳಿದ್ದಾರಲ್ಲ ಅವರು ಒಂದು ಚಿತ್ರರಂಗವನ್ನು ಬೆಳೆಸಲಿಕ್ಕೆ ಸಹಕಾರ ಮಾಡಬೇಕಾಗುತ್ತೆ. ಹಿಂದೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಇನ್ನೂ ಸಾಕಷ್ಟು ನಾಯಕ ನಟರು ಒಂದು ಕಮಿಟ್ಮೆಂಟ್ ಇತ್ತು. ಚಿತ್ರವನ್ನು ಬೆಳೆಸಬೇಕು, ನಾವು 5-6 ಚಿತ್ರಗಳು ಮಾಡಬೇಕು, ಅವಾಗ ನಮ್ಮ ಬೇರೆ ಭಾಷೆಗಳು ಒಳಗಡೆ ಬರಬಾರ್ದು ಆ ಥರ ಅವಾಗ ನೋಡ್ಕೊಳ್ತಾ ಇದ್ರು. ಇವಾಗಿದ್ದ ಒಂದು ನಟರುಗಳಲ್ಲಿ ಅವರು ಕೂಡ ಅದನ್ನೇ ಮಾಡಬೇಕು. ಬೇರೆ ಭಾಷೆ ಚಿತ್ರಗಳಿಗೆ ನಾವು ಬರ್ದಂಗೆ ಅವಕಾಶ ಮಾಡಿಕೊಡ್ಬಾರ್ದು. ನಾವೇನು ಅವ್ರು ಬರಬೇಡಿ ಅಂತ ಹೇಳಲ್ಲ, ಆದರೆ ನಾವೇ ನಮ್ಮ ಚಿತ್ರಗಳು ಹೆಚ್ಚೆಚ್ಚು ಚಿತ್ರಗಳನ್ನು ಮಾಡ್ತಿದ್ದಾಗ ಅವ್ರಿಗೆ ಚಿತ್ರಮಂದಿರಗಳಿಗೆ ಅವಕಾಶಗಳು ಕಡಿಮೆ ಆಗುತ್ತೆ, ನಮ್ಮ ಕನ್ನಡ ಚಿತ್ರರಂಗ ಬೆಳೀತದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಇಂಥ ಚಿತ್ರಗಳಿಗೆ ನಾವೆಲ್ಲರೂ ನಿಂತ್ಕೊಂಡು ಪ್ರೋತ್ಸಾಹ ಕೊಡೋಣ, ಬೆಳೆಸೋಣ. ನಾವು ಇವಾಗ ಡೇವಿಡ್ ಅವರು ಮತ್ತು ಅವರ ನಿರ್ಮಾಪಕರು ಸೇರಿ ಒಂದು ಚಿತ್ರವನ್ನು, ಅವ್ರ ಚಿತ್ರತಂಡ ಕಲಾವಿದರು ಸೇರಿ ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ. ಅದು ಕರಿಸುಬ್ಬಣ್ಣ ಮಹಾನಾಯಕರಾಗಿ ಹೊರಹೊಮ್ಮಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆಯಿತಾ, ಮಹಾನಾಯಕರಾಗಿ ಅವ್ರು ನೋಡಿದ್ವಿ. ಸೊ ಈಗ ಒಂದು ಚಿತ್ರವನ್ನು ತಂಡಕ್ಕೆ ಒಳ್ಳೆಯದಾಗಲಿ. ಅವರು ಈ ಒಂದು ಚಿತ್ರವನ್ನು ಯಶಸ್ವಿ ಪ್ರದರ್ಶನ ಚಿತ್ರಮಂದಿರದಲ್ಲಿ ಕಾಣಬೇಕು ಅನ್ನೋ ಒಂದನ್ನು ಆ ಕೆಲಸವನ್ನು ಮಾಡಬೇಕಾಗುತ್ತೆ, ಪ್ರಚಾರವನ್ನು ಮಾಡಬೇಕಂತ ಎಲ್ರಿಗೂ ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.